ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ನಿಫ್ಟಿ ಹೇಗೆ ವರ್ಕ್ ಮಾಡ್ತು, ನಾಳೆ ನಿಫ್ಟಿಯ ಸಪೋರ್ಟ್ ಲೆವೆಲ್ ಯಾವುದು, ರೆಸಿಸ್ಟೆನ್ಸ್ ಲೆವೆಲ್ ಯಾವುದು, ಹಾಗೆ ನಿನ್ನೆ ನಮ್ಮ ಲೆವೆಲ್ಗಳು ಸರಿಯಾಗಿ ವರ್ಕ್ ಆಗಿದ್ದಾವ ಇಲ್ವಾ ಅಂತ ನೋಡೋಣ. ಇದು ಯಾವುದೇ ರೀತಿಯ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶ ಮಾತ್ರ ಆಗಿರುತ್ತೆ. ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಲೆವೆಲ್ಗಳು ಹೇಗೆ ವರ್ಕ್ ಆಗಿದ್ದಾವೆ ಅಂತ. ಇದೇ ಥರ ಇವತ್ತು ಕೂಡ ನಮ್ಮ ಲೆವೆಲ್ಗಳು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ನಾನು ನಿನ್ನೆ ಏನು ಚರ್ಚೆ ಮಾಡಿದ್ವಿ, 25,878 ಇಂದ 25,900 ಇದು ಡಿಸಿಷನ್ ಝೋನ್ ಅಂತ, ಅಂದರೆ ವೇಟ್ ಆ್ಯಂಡ್ ವಾಚ್ ಮಾಡೋ ಲೆವೆಲ್ ಅಂತ ಇದನ್ನು ಹೇಳಿದ್ದೆ ನಾನು. ಹೌದಾ? ನೀವು ನಿನ್ನೆ ವಿಡಿಯೋ ನೋಡಿದ್ರೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದೇ ಸರಿ ಬೈ ಮಾಡೋದು ಅಲ್ಲ, ಸೆಲ್ ಮಾಡೋದು ಅಲ್ಲ. ಇಲ್ಲಿ ಪ್ರೈಸ್ ಯಾವ ಥರ ಬಿಹೇವ್ ಆಗುತ್ತೆ, ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳು ಆಗ್ತಾವ ಇಲ್ವಾ, ಅಥವಾ ಈ ಸಪೋರ್ಟ್ ಬ್ರೇಕ್ ಆಗದಿರೋ ಥರ ಹೋಲ್ಡ್ ಆಗುತ್ತಾ ಇಲ್ಲ ನೋಡ್ಕೊಂಡು ಆಮೇಲೆ ಬೈ ಮಾಡ್ಬೇಕು. ಇಲ್ಲಿ ಬೈ ಮಾಡಿದ್ರು ಕೂಡ ನಮ್ಮ ಮೂಮೆಂಟ್ ಎಲ್ಲಿವರೆಗೂ ಮೂಮೆಂಟ್ ಆಗುತ್ತೆ ಅಂತ ಹೇಳಿದೆ, ಮ್ಯಾಕ್ಸಿಮಮ್ ಈ ಲೆವೆಲ್ವರೆಗೂ ಮೂಮೆಂಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದೇ ಥರ ವರ್ಕ್ ಆಗಿದೆಯೋ ಇಲ್ಲೋ ನೋಡಿ. ಇವತ್ತು ಏನಾಗಿದೆ, ಪ್ರೈಸ್ ಒಂದೇ ಸರಿ ಈ ಲೆವೆಲ್ ಕೆಳಗಡೆನೇ ಓಪನ್ ಆಯಿತು, ಗ್ರೀನ್ ಲೆವೆಲ್ ಕೆಳಗಡೆನೇ ಓಪನ್ ಆಯಿತು, ಮತ್ತು ಇಲ್ಲಿಂದ ರಿಜೆಕ್ಟ್ ಆಗಿ ಮೇಲ್ಗಡೆ ಹೋಯಿತು. ಮೇಲ್ಗಡೆ ಹೋಗಿ ವಾಪಸ್ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿತು. ಪ್ರೀವಿಯಸ್ ರೆಸಿಸ್ಟೆನ್ಸ್ ಯಾವುದು? ಇದು 25,800. ಎಲ್ಲಿ ಹೇಗೆ ರೆಸಿಸ್ಟೆನ್ಸ್ ಆಯಿತು ಪ್ರೀವಿಯಸ್ ಅಂತಂದರೆ, ನಿನ್ನೆ ನೋಡಿ ಇದನ್ನು. ನಿನ್ನೆ ಏನಾಗಿದೆ, ಈ ಲೆವೆಲಿಂದ ಕೆಳಗಡೆ ಬಂದು ವಾಪಸ್ ತನ್ನ ಈ ಗ್ರೀನ್ ಝೋನ್ನ ಸಪೋರ್ಟ್ ಆಗಿ ತೊಗೊಂಡು ಈ ಲೆವೆಲ್ ಹೋಗಿನೂ ಕೂಡ ವಾಪಸ್ ಇಲ್ಲೇ ರಿಜೆಕ್ಟ್ ಆಗಿ ಸ್ಟಾರ್ಟ್ ಆಯಿತು, ಇಲ್ಲಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೇಮ್ ಅದೇ ಲೆವೆಲಿಂದ ಕೂಡ ಇವತ್ತು ರಿಜೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು ನೋಡಿ. ಅಲ್ಲಿಂದನೇ ವಾಪಸ್ ಮತ್ತೆ ಬಂತು, ಮತ್ತೆ ಇಲ್ಲಿ ಬ್ರೇಕ್ ಆಗಲಿಲ್ಲ, ವಾಪಸ್ ಮೇಲ್ಗಡೆ ಈ 25,757 ಹತ್ರ ಹೋಗಿ ಮತ್ತೆ ಇಲ್ಲಿಂದ ಕೆಳಗಡೆ ಬರಬೇಕಾಗಿತ್ತು. ಇದು ಕೆಳಗಡೆ ಬರೋದಾಗಿತ್ತು, ಅಂದರೆ ಇಲ್ಲಿ ಕೆಳಗಡೆ ಬರಬೇಕಾಗಿತ್ತು, ಮತ್ತೆ ಹೋಲ್ಡ್ ಮಾಡ್ತು. ಮತ್ತೆ ಹೋಲ್ಡ್ ಮಾಡಿದ ತಕ್ಷಣ ಇದೇನಾಯಿತು, ನೆಕ್ಸ್ಟ್ ನಮ್ಮ ಮತ್ತೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಹತ್ರ ಇಲ್ಲಿ ಹೋಯಿತು, ಇಲ್ಲಿ ಹೋಗಿ ಮತ್ತೆ ರಿಜೆಕ್ಟ್ ಆಯಿತು ಅಲ್ವಾ. ಎಷ್ಟು ಈ ಸಪೋರ್ಟ್ ಈ ಲೆವೆಲ್ಗಳು ಎಷ್ಟು ಕರೆಕ್ಟಾಗಿ ವರ್ಕ್ ಆಗಿದಾವೆ ಅಂದರೆ ಪರ್ಫೆಕ್ಟ್ ವರ್ಕ್ ಆಗಿದ್ದಾವೆ. ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಝೋನ್ ಯಾವುದು ಇದಂತಲೇ ಹೇಳಿದೆ, 25,900, 25,878 ನೋಡಿ. ಈ ಗ್ರೀನ್ ಝೋನ್ ಹೇಗೆ ವರ್ಕ್ ಆಗಿದೆ ಅಂತ ಹೇಳಿ, ಟೋಟಲ್ ಮಾರ್ಕೆಟ್ ಇವತ್ತು ಇದೇ ರೇಂಜಲ್ಲೇ ಮೂವ್ಮೆಂಟ್ ಆಗ್ತಾ ಇತ್ತು, ಟೋಟಲ್ ರೇಂಜ್ ಬೌಂಡ್ ಮಾರ್ಕೆಟ್ ಇವತ್ತು. ಸೊ ನಾಳೆನೂ ಕೂಡ ಇದೇ ಲೆವೆಲ್ಗಳೇ ವರ್ಕ್ ಆಗುತ್ತೆ. ನಾಳೆ ಬೇರೆ ಲೆವೆಲ್ಗಳನ್ನ ಮತ್ತೆ ನಾವು ತೊಗೊಳೋದು ಬೇಕಾಗಿಲ್ಲ, ಸೇಮ್ ಲೆವೆಲ್ಗಳು ಇಲ್ಲಿ ಹೋಲ್ಡ್ ಆದ್ರೇ ಫಸ್ಟ್ ಏನಾಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಫಸ್ಟು ಸೇಮ್ ಲೆವೆಲಲ್ಲಿ ಓಪನ್ ಆಯಿತು ಅಂತಂದರೆ, ಸೇಮ್ ಲೆವೆಲಲ್ಲಿ ಇದೇ ಲೆವೆಲಲ್ಲಿ ಫ್ಲಾಟಾಗಿ ಓಪನ್ ಆಯಿತು ಅಂತಂದರೆ ಫಸ್ಟು ಇದನ್ನು ಸಪೋರ್ಟಾಗಿ ತೊಗೊಳುತ್ತೆ. ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿರುತ್ತೆ ಅಂದರೆ ಈ ಲೆವೆಲ್ಗೆ ಬರುತ್ತೆ ಫಸ್ಟು. ಇವತ್ತೇನು ಇಲ್ಲಿ ನೋಡಿ, ಒಂದು ಚಿಕ್ಕದೊಂದು ಸಪೋರ್ಟ್ ತೊಗೊಂಡಿದೆ ಇಲ್ಲಿ ಅಲ್ವಾ, ಇಲ್ಲೊಂದು ಚಿಕ್ಕ ಸಪೋರ್ಟ್ ತೊಗೊಂಡಿದೆ. ಇದೇ ಲೆವೆಲ್ಲೇ ನಾಳೆ ಮೈನರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಓಪನ್ ಆಯಿತು ಅಂದರೆ ಫಸ್ಟು ನಮ್ಮ ಪ್ರೈಸ್ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಕೆಳಗಡೆ ಬಂದು ವಾಪಸ್ ಇಲ್ಲಿವರೆಗೂ ಸಪೋರ್ಟ್ ತೊಗೋಬೋದು, ಅಥವಾ ಇಲ್ಲಿ ಮಧ್ಯದಲ್ಲಿ ಸಪೋರ್ಟ್ ತೊಗೋಬೋದು, ತೊಗೊಂಡು ಇದನ್ನು ಬ್ರೇಕ್ ಮಾಡಿ ಇಲ್ಲಿ ಹೋಗ್ಬೋದು. ಇಲ್ಲಿಂದ ವಾಪಸ್ ಇದನ್ನು ಸಪೋರ್ಟ್ ತೊಗೊಂಡು ವಾಪಸ್ ಇದನ್ನ ಸಪೋರ್ಟ್ ತೊಗೊಂಡು ನಮ್ಮ ಈ ರೆಸಿಸ್ಟೆನ್ಸ್ ಹತ್ರ ಹೋಗ್ಬೋದು. ಒಂದನೇದು. ಎರಡನೇದು ಯಾವ ಥರ ಆಗ್ಬೋದು ಅಂತಂದರೆ, ಸೆಕೆಂಡ್ ಯಾವ ಥರ ವರ್ಕ್ ಆಗ್ಬೋದು, ಸೇಮ್ ಪ್ಲೇಸ್ನ ಹೋಲ್ಡ್ ಮಾಡಿ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ 25,780 ಅಥವಾ 25,800 ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂದು ಇದನ್ನು ಸಪೋರ್ಟ್ ತೊಗೊಂಡು ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಚಾನ್ಸಸ್ ಇದು ಕೆಳಗಡೆ ಬರೋದಾದರೆ. ಇಲ್ಲ ಅಂತಂದರೆ ಈಗೂ ಬರ್ಬೋದು, ಒಂದೇ ಸರಿ ಮಾರ್ಕೆಟ್ ಕೆಳಗಡೆ ಬಿದ್ದು 25,628ನ ಸಪೋರ್ಟ್ ತೊಗೊಂಡು, ಇದು ಮೇಜರ್ ಸಪೋರ್ಟ್ ಅಲ್ಲ 25,628, ಇದು ಮೈನರ್ ಸಪೋರ್ಟೇ. ಇಲ್ಲಿಂದ ಹೋಗಿ ಈ ಸಪೋರ್ಟ್ ಹತ್ರ ಹೋಗಿ ಇಲ್ಲಿ ಪ್ರೈಸ್ ರಿಜೆಕ್ಟ್ ಆಗಿ ಇಲ್ಲಿಂದ ಕೆಳಗಡೆ ಈ ಥರ ಬರ್ಬೋದು. ಎರಡು. ಇನ್ನೂ ಒಂದು ಚಾನ್ಸಸ್ ಯಾವ ಥರ ಇರುತ್ತೆ ಅಂದರೆ, ಇನ್ನೂ ಒಂಥರ ಯಾವ ಥರ ಆಗ್ಬೋದು ಅಂದರೆ, ಪ್ರೈಸ್ ಇಲ್ಲಿ ಫ್ಲಾಟಾಗಿ ಓಪನ್ ಆಯಿತು ಅಂದರೆ ಫಸ್ಟು ಈ 25,783 ಅಥವಾ 25,800 ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿಂದ ಕೆಳಗಡೆ ಬಂದು ಇದನ್ನು ಈ ಲೆವೆಲ್ನ ಗ್ರೀನ್ 25,750ನ ಸಪೋರ್ಟ್ ತೊಗೊಂಡು ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಹೌದಾ? ಇಷ್ಟು ನಮ್ಮ ನಾಳೆ ರೇಂಜ್ ಬೌಂಡ್ ಆದರೆ, ಮಾರ್ಕೆಟ್ ಈ ರೇಂಜ್ ಬೌಂಡ್ ಆದರೆ ಈ ಥರ ವರ್ಕ್ ಆಗುತ್ತೆ. ಇದನ್ನು ಬೇಕಾದ್ರೆ ಒಂದ್ಸರಿ ನೀವು ಒಂದೊಂದು ಲೆವೆಲ್ಗಳು ನಾನು ತೋರಿಸಿರೋದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಆ ಥರ ವರ್ಕ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಏನಾದರೂ ಕೆಳಗಡೆ ಬರಬೇಕು ಅಂತಂದರೆ
ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಬರುತ್ತೆ. ಕೆಳಗಡೆ ಬರೋದಾದರೆ ಈ ಪ್ರೈಸ್ ಏನಾದರೂ 25,700 ಕೆಳಗಡೆ ಓಪನ್ ಆಯಿತು ಅಂದರೆ, ಇಲ್ಲ ಅಂತಂದರೆ ಮತ್ತು ಇದೇ ಲೆವೆಲಲ್ಲಿ ಇತ್ತಂದರೆ ನಾಳೆನೂ ಕೂಡ ಮಾರ್ಕೆಟ್ ರೇಂಜ್ ಬೌಂಡಲ್ಲೇ ಇರುತ್ತೆ. ಇಲ್ಲಿ ಮೇಲ್ಗಡೆ ಹೋಗೋರು ಇದನ್ನು ಕ್ರಾಸ್ ಆಗೋರು 25,900 ಕ್ರಾಸ್ ಆಗೋರು ಬುಲಿಶ್ ಮೂಮೆಂಟ್ ಸಿಗಲ್ಲ. ಆಮೇಲೆ ಬೇರಿಶ್ ಮೂಮೆಂಟ್ ಸಿಗಬೇಕು ಅಂತಂದ್ರೆ ಕೂಡ 25,700 ಕೆಳಗಡೆ ಬಂದರೆ ಮಾತ್ರ ನಿಮಗೆ ಬೇರಿಶ್ ಮೂಮೆಂಟ್ ಸಿಗುತ್ತೆ. ಟ್ರೇಡ್ ಮಾತ್ರ ಲೆವೆಲ್ಗಳಲ್ಲೇ ಮಾಡಿ. ಇವತ್ತು ನೋಡಿ, ಇವಾಗ ಈ ಲೆವೆಲಲ್ಲಿ ಎಂಟ್ರಿ ಆಗಿದ್ರೆ ಅಟ್ಲೀಸ್ಟ್ ನಮಗೆ ಇಲ್ಲಿವರೆಗೂ ನಮಗೆ ಮೂಮೆಂಟ್ ಸಿಗೋದು, ಅಥವಾ ಇಲ್ಲಿಂದ ಇಲ್ಲಿ ಬಂದಾಗ ಇಲ್ಲಿ ಪ್ರೈಸ್ನ ಸೇಲ್ ಮಾಡಿದರೆ ನಮ್ಗೆ ಒಳ್ಳೆ ಮೂಮೆಂಟ್ ಸಿಗೋದು. ಮಧ್ಯದಲ್ಲಿ ಬೈ ಮಾಡಿದರೆ ಅಥವಾ ಸೆಲ್ ಮಾಡಿದರೆ ಪಿ ಬೈ ಮಾಡೋದು, ಸಿ ಬೈ ಮಾಡೋದು ಮಾಡಿದ್ರೆ ನಮಗೆ ಲಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಇವತ್ತು 25,650 ಸಿ ಚಾರ್ಟ್ ನೋಡೋಣ. 25,650 ಸಿ ಚಾರ್ಟ್, ಇದು ಸಿ ಚಾರ್ಟ್ ಅಲ್ವಾ? ನೋಡಿ ಏನಾಗಿದೆ ಅಂತೇಳಿ. ನಿನ್ನೆ ಏನು ಹೇಳಿದ್ದೆ, ಈ ಗ್ರೀನ್ ಝೋನು ವೇಟ್ ಆ್ಯಂಡ್ ವಾಚ್ ಝೋನ್ ಅಂತ ಹೇಳಿದ್ದೆ. ಇಲ್ಲಿ ಪದೇ ಫಸ್ಟ್ ಟೈಮ್ ಬಂತು, ಸೆಕೆಂಡ್ ಟೈಮ್ ಬಂದರೂ ಕೂಡ ಇದು ಬ್ರೇಕ್ ಆಗಲಿಲ್ಲ. ಮತ್ತೆ ಒಂದು ಬುಲಿಶ್ ಕ್ಯಾಂಡಲೇ ಆಯ್ತು. ಯಾವುದೇ ರೀತಿ 5 ಮಿನಿಟ್ಸ್ ಕ್ಯಾಂಡಲ್ ಯಾವುದೇ ರೀತಿ ಅಪ್ಪರ್ ವೀಕ್ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಅಪ್ಪರ್ ವೀಕ್ ಈ ಥರ ವೀಕ್ ಇದೆಯಲ್ಲ, ಇಲ್ಲಿ ನಾವು ವೇಟ್ ಮಾಡೋಣ ಅನ್ಕೊಂಡ್ರು ಕೂಡ ಇಲ್ಲಿ ವೇಟ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಹೌದಾ? ಇಲ್ಲಿ ನಾವು ಬೈ ಮಾಡಿದ್ರು ಕೂಡ, ಎಕ್ಸಾಂಪಲ್ 1 ಗಂಟೆ ಕರೆಕ್ಟಾಗಿ 1 ಗಂಟೆಗೆ ನಾವು ಬೈ ಮಾಡಿದ್ರು ಕೂಡ ಇಲ್ಲೇನಿದೆ ನೋಡಿ, 5 ಮಿನಿಟ್ಸಲ್ಲಿ ನೋಡೋಣ. 1 ಗಂಟೆ ಟೈಮಲ್ಲಿ 206 ಇಲ್ಲಿ ಕ್ಲೋಸಿಂಗ್ ಆದಮೇಲೆ ನಾವು ಬೈ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನಮ್ಮ ಸ್ಟಾಪ್ ಲಾಸ್ ಇದೇ ಕ್ಯಾಂಡಲ್ ಕೆಳಗಡೆ ಇತ್ತು ಅಂತಂದರೆ 195, 206 ಅಂದರೆ 9ರಿಂದ 10 ಪಾಯಿಂಟ್ ನಾವು ಸ್ಟಾಪ್ ಲಾಸ್ ತೊಗೊಂಡ್ರು ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋಂಥ ಚಾನ್ಸಸ್ ಇರಲಿಲ್ಲ. ಎಲ್ಲವರೆಗೂ ಹೋಯ್ತು ನಮ್ಮ ಇದು ಸಿ ಪ್ರೈಸು ನೋಡಿ ಮಿನಿಮಮ್ 43. ಈ ಝೋನ್ವರೆಗೂ ನಾವು ರೀಚ್ ಆಗೋದು, ಅಟ್ಲೀಸ್ಟ್ ಇಲ್ಲೇ ನಾವು ಎಕ್ಸಿಟ್ ಆಗ್ತೀವಿ ಅಂದರೂ ಕೂಡ ನಮ್ಗೆ 40 ಪಾಯಿಂಟ್ ನಮಗೆ ಸಿಕ್ತು. ಈ ಲೆವೆಲ್ ಟಚ್ ಆಗೋರು ನಾವು ಹೋಲ್ಡ್ ಮಾಡಿದರೆ ಎಷ್ಟು 60 ಪಾಯಿಂಟ್ ಹೆಚ್ಚು ಕಡೆ ಒಂದೇ ಲಾಟಲ್ಲಿ ನಿಮಗೆ 3,000 ರೂಪಾಯಿವರೆಗೂ ನಿಮ್ಮ ಪ್ರಾಫಿಟ್ ಆಗಿರುತ್ತೆ ಒಂದೇ ಲಾಟಲ್ಲೇ. ಯಾಕೆ ನಾನು ಝೋನಲ್ಲೇ ಮಾಡಿ ಅಂತ ಹೇಳ್ತೇನೆ ಅಂದರೆ ಇದೇ ಉದ್ದೇಶ. ಮಧ್ಯದಲ್ಲಿ ನಾವು ಎಲ್ಲಾದರೂ ಬೈ ಮಾಡಿದ್ವಿ ಅಂದರೆ ಅಕಸ್ಮಾತ್ ರಿವರ್ಸ್ ಆದರೆ ಲಾಸ್ ತುಂಬ ಜಾಸ್ತಿ ಆಗುತ್ತೆ. ಓವರ್ ಟ್ರೇಡ್ ಮಾಡೋಕ್ಕಾಗತ್ತೆ. ಯಾಕಾದರೂ ಮಾಡ್ತೀವಪ್ಪ ಟ್ರೇಡಿಂಗ್ ಅನ್ನೋ ಥರ ಆ ಥರ ಬೇಜಾರಾಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂತಂದರೆ ಮೇಜರ್ ಲೆವೆಲಲ್ಲೇ ಮಾಡಿ, ಲೆವೆಲ್ಗಳಲ್ಲೇ ಬೈ ಮಾಡಿ. ಪಿನ ಮೇಜರ್ ರೆಸಿಸ್ಟೆನ್ಸ್ ಝೋನಲ್ಲೇ ಪಿನ ಬೈ ಮಾಡಿ. ಇಲ್ಲಿ ಅಕಸ್ಮಾತ್ ನಾಳೆ ಇಲ್ಲಿ ಮೇಲ್ಗಡೆ ಬಂದರೂ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಪಿ ಬೈ ಮಾಡಬೇಕು. ಇಲ್ಲ ಇಲ್ಲಿ ಬಂದಿದೆ ನಮ್ಮ ಝೋನ್, ಇವ್ರು ಹೇಳಿದ್ದಾರೆ, ಇವರು ನಮ್ಮ ಹಿಂದಿನ ವಿಡಿಯೋಗಳಲ್ಲೆಲ್ಲ ಇವ್ರ ಝೋನ್ಗಳು ಲೆವೆಲ್ಗಳು ಕರೆಕ್ಟಾಗಿ ವರ್ಕ್ ಆಗಿದೆ ಅಂತ ಇಮಿಡಿಯೇಟಾಗಿ ನೀವು ಇಲ್ಲಿ ಪಿ ಬೈ ಮಾಡಿಬಿಟ್ರೆ, ಪಿ ಬೈ ಮಾಡಿದ್ರಿ ಅಂತಂದರೆ ಏನಾಗ್ಬೋದು, ಸ್ಟ್ರಾಂಗ್ ಕ್ಯಾಂಡಲ್ಗಳು ಇದ್ದಾಗಲೂ ಕೂಡ ನೀವು ಇಲ್ಲಿ ಪಿ ಬೈ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಲಾಸ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಕ್ಯಾಂಡಲ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಮ್ ವಿತ್ ವ್ಯಾಲ್ಯೂಮ್ ಇಲ್ಲಿ ಬ್ರೇಕ್ ಆಗ್ತಾ ಇದೆ ಅಂತಂದರೆ ನೀವು ಇಲ್ಲಿ ಪಿ ಬೈ ಮಾಡಿದ್ರೆ ಏನು ಉಪಯೋಗ? ಇಲ್ಲಿ ಆಗ್ತಾ ಇದೆ ನೋಡಿ. ನೋಡಿ ಈ ಲೆವೆಲ್ಗಳಲ್ಲಿ ನಮಗೆ ನೆಗೆಟಿವ್ ಸಿಗ್ನಲ್ಸ್ ಕಾಣಬೇಕು. ಆ ಥರ ಆದರೆ ಮಾತ್ರ ನಾವು ಮಾಡ್ಬೋದು. ಫಸ್ಟ್ ನೋಡಿ ಇಲ್ಲಿ ಸಿಗ್ನಲ್ ನಮಗೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಯಿತು ಫಸ್ಟ್ ಟೈಮ್. ಆಮೇಲೆ ನೆಕ್ಸ್ಟ್ ಟೈಮ್ ಇಲ್ಲೂ ಕೂಡ ನೋಡಿ ಎಷ್ಟು ರಿಜೆಕ್ಷನ್ ಇದೆ. ಸೊ ಆ ಥರ ರಿಜೆಕ್ಷನ್ ಇದ್ದಾಗ ನಾವು ಸೆಲ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಪಿ ಬೈ ಮಾಡ್ಬೋದು ಆ ಟೈಮಲ್ಲಿ. ನಾಳೆ ಕೂಡ ಈ ಲೆವೆಲ್ ಬಂದಿದೆ ಅಂದ ತಕ್ಷಣ ಇಲ್ಲಿ ಸ್ಟ್ರಾಂಗ್ ಆಗಿರೋಂಥ ಕ್ಯಾಂಡಲ್ ಆದರೂ ಕೂಡ ನೀವು ಪಿ ಬೈ ಮಾಡ್ತೀವಿ ಅಂತಂದರೆ ಅದು ರಾಂಗ್. ಅಲ್ಲಿ ನಮಗೆ ಸೆಲ್ಲಿಂಗ್ ಸಿಗ್ನಲ್ ಬರಬೇಕು, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋ ಸೂಚನೆ ನಮ್ಗೆ ಕಂಡ್ರೆ ಮಾತ್ರ ನಾವು ಎಂಟ್ರಿ ಆಗಬೇಕು, ಇಲ್ಲ ಅಂತಂದರೆ ಆಗಬಾರ್ದು. ಸೇಫಾಗಿ ಟ್ರೇಡ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟು ಕ್ಯಾಪಿಟಲ್ನ ಸೇವ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಮ್ಮ ಈ ವಿಡಿಯೋಗಳು ಇಷ್ಟ ಆಗಿದ್ರೆ, ನಮ್ಮ ಈ ಲೆವೆಲ್ಗಳು ಇಷ್ಟ ಆಗಿದ್ರೆ, ಲೆವೆಲ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದಾವೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಏನಾಗ್ತಾ ಇದೆ ಅಂಥೇಳಿ. ಇದ್ರ ಜೊತೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.